ನಮಸ್ಕಾರ. ನಾನು ಮಧುಶ್ರೀ, ಕನ್ನಡ ಸಹಾಯಕ ಪ್ರಾಧ್ಯಾಪಕಿ. BA 4ನೇ ಸೆಮಿಸ್ಟರ್ನ ಕನ್ನಡ ಪಠ್ಯ ಪುಸ್ತಕವಾಗಿರುವಂತಹ ಬೆಳಗು ಇದರಲ್ಲಿರುವಂತಹ ಮೊದಲನೇ ಪದ್ಯವಾಗಿರುವಂತಹ ನಿನ್ನ ನಂಬಿದೆನು ನಾನು ಸದ್ಗುರು ರಾಯ ಇದರ ಸಾರಾಂಶವನ್ನು ಇವತ್ತಿನ ತರಗತಿನಲ್ಲಿ ನಾವು ತಿಳ್ಕೊಳ್ಳೋಣ. ಈ ಸಾರಾಂಶವನ್ನು ತಿಳ್ಕೊಳ್ಳೋದಕ್ಕೆ ಮೊದಲು ನಾವು ಈ ಒಂದು ಪದ್ಯವನ್ನು, ನಿನ್ನ ನಂಬಿದೆನೋ ನಾನು ಸದ್ಗುರು ರಾಯ ಅನ್ನುವಂಥ ಪದ್ಯವನ್ನು ರಚನೆ ಮಾಡಿರುವಂತಹ ಕೈವಾರ ನಾರಾಯಣ ಅವರ ಬಗ್ಗೆ ತಿಳ್ಕೊಳ್ಳೋಣ. ಕೈವಾರ ನಾರಾಯಣ ಅವರು ಕೈವಾರ ತಾತಯ್ಯ ಅಂತಲೇ ಪ್ರಸಿದ್ಧಿಯನ್ನು ಪಡ್ಕೊಂಡಿರುವಂಥದ್ದು. ಅವ್ರನ್ನ ಕೈವಾರ ಯೋಗಿ ನಾರಾಯಣ ಅಂತಲೂ ಸಹ ಕರಿತಾ ಇದ್ರು. ಈ ಕೈವಾರ ಯೋಗಿ ನಾರಾಯಣ ಅಥವಾ ಕೈವಾರ ತಾತಯ್ಯ ಅವರಿಗೆ ಕನ್ನಡ, ಸಂಸ್ಕೃತ ಹಾಗೆ ತೆಲುಗು ಈ ಮೂರೂ ಭಾಷೆಯೂ ಸಹ ಸಾಕಷ್ಟು ಚೆನ್ನಾಗಿ ಬರ್ತಿರುತ್ತೆ. ಆ ಮೂರು ಭಾಷೆಗಳಲ್ಲೂ ಸಹ ಅವರಿಗೆ ಪಾಂಡಿತ್ಯ ಇರುವಂತಹ ಒಬ್ಬ ಸಂತ ಕವಿ ಇವರಾಗಿರ್ತಾರೆ. ಸಂತ ಕವಿ ಅಂತಂದರೆ ಇವರು ಸಂತರ ಹಾಗೆ ಬದುಕಿದ್ದಂಥವರು, ಸಮಾಜ ಸುಧಾರಕರು ಹೌದು, ಹಾಗೆ ಆಧ್ಯಾತ್ಮಿಕ ಚಿಂತಕರು ಸಹ ಆಗಿರುವಂಥವ್ರು. ಇವರು 1726ರಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೈವಾರ ಅನ್ನುವಂತಹ, ಹಾಗಾಗಿ ಆ ಊರ ಹೆಸರು ಕೈವಾರ ಆಗಿರೋದ್ರಿಂದ ಅವ್ರ ಹೆಸರಲ್ಲಿ ಕೈವಾರ ಊರ ಹೆಸರು ಬಂದಿದೆ, ಕೈವಾರ ಯೋಗಿ ನಾರಾಯಣ ಅನ್ನುವಂಥದ್ದು. ಆದರೆ ಇವರ ಹುಟ್ಟು ಹೆಸರು ನಾರಾಯಣಪ್ಪ ಅಂತ ಹೇಳಿಬಿಟ್ಟು ಇವರ ಹುಟ್ಟು ಹೆಸರಾಗಿರುತ್ತೆ. ಇನ್ನು ಇವರ ತಂದೆ ತಾಯಿ ಬಣಜಿಗ ಸಮುದಾಯಕ್ಕೆ ಸೇರಿದಂತಹ ಕೊಂಡಪ್ಪ ಮತ್ತು ಮುದ್ದಮ್ಮ ಅನ್ನುವಂಥವ್ರು. ಇವರು ಈ ದಂಪತಿಗಳು ಅವರ ಒಂದು ಮನೆ ದೇವರಾಗಿರುವಂತಹ ಅಮರ ನಾರಾಯಣ ಆ ಕೃಪೆಯಿಂದ ಈ ಮಗ ಜನಿಸಿದ್ರಿಂದ ತಮ್ಮ ಮಗನಿಗೆ ಅದೇ ಹೆಸರನ್ನ ನಾರಾಯಣಪ್ಪ ಅಂತೇಳ್ಬಿಟ್ಟು ಇಟ್ಟಿರ್ತಾರೆ. ಇನ್ನು ಈ ನಾರಾಯಣಪ್ಪನ ತಂದೆ ತಾಯಿ ಕೊಂಡಪ್ಪ ಮುದ್ದಮ್ಮ ಏನಿರ್ತಾರೆ ಅವರು ವೃತ್ತಿಯಿಂದ ಬಳೆಗಾರರಾಗಿರ್ತಾರೆ. ಆದರೆ ಬಾಲ್ಯದಲ್ಲಿ ಅವರು ತಮ್ಮ ತಂದೆ ತಾಯಿಗಳನ್ನ ಕಳ್ಕೊಂಡಿದ್ದರಿಂದಾಗಿ ನಾರಾಯಣಪ್ಪ ಅವರು ಅಮರ ನಾರಾಯಣ ದೇವಸ್ಥಾನದ ಅರ್ಚಕರ ಆಶ್ರಯದಲ್ಲಿ ಬೆಳಿಬೇಕಾಗಿರುತ್ತೆ. ಬಾಲ್ಯದಿಂದಲೂ ಸಹ ಇವರಿಗೆ ಓದೋದಕ್ಕಿಂತ ಹೆಚ್ಚಾಗಿ ಆಧ್ಯಾತ್ಮದಲ್ಲಿ ಹೆಚ್ಚು ಆಸಕ್ತಿ ಇರುವಂಥದ್ದನ್ನು ನೋಡ್ತಾ ಇರ್ತಾರೆ. ಇನ್ನು ಅಲ್ಲಿ ಅವರು ಯಾವಾಗಲೂ ಬಾಲ್ಯದಿಂದಲೂ ಸಹ ಅಲ್ಲಿ ಅರ್ಚಕರ ಆಶ್ರಯದಲ್ಲಿ ಇದ್ದಿದ್ದರಿಂದ ಪುರಾಣ ಪುಣ್ಯ ಪುರುಷರ ಕಥೆಗಳನ್ನು ಕೇಳ್ತಾ ಇರ್ತಾರೆ. ಆ ಪುರಾಣ ಪುಣ್ಯ ಪುರುಷರ ಕಥೆಗಳಿಂದ ಸ್ಫೂರ್ತಿ ಪಡೆದಂತಹ ನಾರಾಯಣಪ್ಪನಿಗೆ ಈ ಬೇರೆ ವಿಷಯಗಳಲ್ಲಿ ಅಂದರೆ ಭೌತಿಕ ವಿಷಯಗಳಲ್ಲಿ ಅಷ್ಟೊಂದು ಆಸಕ್ತಿ ಇರೋದಿಲ್ಲ. ಒಂದು ಸಲ ಅವರು ಬೆಣಚಕಲನ್ನು ಬಾಯಲ್ಲಿಟ್ಕೊಂಡು ಅಷ್ಟಾಕ್ಷರಿ ಮಂತ್ರವನ್ನು ಜಪಿಸುವಾಗ, ಅಷ್ಟಾಕ್ಷರಿ ಮಂತ್ರ ಅಂದರೆ ಓಂ ನಮೋ ನಾರಾಯಣಾಯ ಅಂತ ಜಪಿಸುವಾಗ ಅದು ಅವರು ನಾರಾಯಣಾಯ ಅಂತ ಹೇಳೋ ಬದಲಿಗೆ ಅಲ್ಲಿ ನಾರಾಯಣಾಯ ಅಂತ ಹೇಳಿಬಿಡ್ತಾರೆ. ಇದರಿಂದಾಗಿ ಅವರಿಗೆ ಮುಂದೆ ಆ ನಾರಾಯಣಪ್ಪ ಅನ್ನೋ ಬದಲಿಗೆ ನಾರಾಯಣ ಅನ್ನುವಂಥ ಹೆಸರೇ ಬಂದ್ಬಿಟ್ಟು ಕೈವಾರ ನಾರಾಯಣ ಅನ್ನೋ ಹೆಸರೇ ಉಳ್ಕೊಬಿಡುತ್ತೆ. ಇನ್ನು ಅಲ್ಲಿ ಸಂಸ್ಕೃತ, ಕನ್ನಡ, ತೆಲುಗು ಭಾಷೆಗಳನ್ನ ಕಲಿತು ಒಂದಷ್ಟು ವಿದ್ಯಾಭ್ಯಾಸಗಳನ್ನು ಕಲಿತ ನಂತರ ಅವರು ದೊಡ್ಡವರಾದಮೇಲೆ ತಮ್ಮ ಸೋದರತ್ತೆಯ ಮಗಳಾದಂತಹ ಲಕ್ಷ್ಮಮ್ಮನ ಜೊತೆ ಮದುವೆಯನ್ನು ಆಗ್ತಾರೆ. ಇನ್ನು ಅವರಿಗೆ 3 ಜನ ಮಕ್ಕಳು ಸಹ ಜನಿಸ್ತಾರೆ. ಮುದ್ದಮ್ಮ, ಪೆದ್ದ ಕೊಂಡಪ್ಪ, ಚಿಕ್ಕ ಕೊಂಡಪ್ಪ ಅನ್ನುವಂಥದ್ದು. ಇನ್ನು ಅವ್ರದ್ದು ಹೀಗೆ 3 ಮಕ್ಕಳಿದ್ದಂಥ ಒಂದು ದೊಡ್ಡ ಸಂಸಾರ ಆಗುತ್ತೆ. ಆದರೆ ಅವರು ಲೋಕದ ಎಲ್ಲ ಸ್ತ್ರೀಯರನ್ನು ಸಹ ತನ್ನ ತಾಯಿ ಅನ್ನೋ ರೀತಿಯಲ್ಲಿ ಭಾವನೆಯಿಂದ ನೋಡ್ತಾ ಇದ್ರು ಕೈವಾರ ನಾರಾಯಣ ಅವರು. ಆಮೇಲೆ ಹೆಣ್ಮಕ್ಳಿಗೆ, ಸುಮಂಗಲಿಯರಿಗೆಲ್ಲ ಶುದ್ಧ ಭಾವದಿಂದ ಅವರು ಬಳೆ ತೊಡಿಸ್ತಾ ಇದ್ರು. ಅಂದರೆ ಇವರು ಸಹ ತಮ್ಮ ವಂಶದ ವೃತ್ತಿಯಾಗಿರುವಂತಹ ಬಳೆಗಾರಿಕೆ ಕೆಲಸವನ್ನೇ ಮುಂದುವರಿಸ್ಕೊಂಡು ಬರ್ತಾಯಿದ್ರು. ಹೀಗೆ ಲೋಕದ ಅಂದರೆ ಹೆಂಗಸರನ್ನೆಲ್ಲ ತಾಯಿ ಭಾವದಿಂದ ನೋಡಿ ಅವರಿಗೆ ಶುದ್ಧ ಮನಸ್ಸಿನಿಂದ ಬಳೆ ತೊಡಿಸಿ ಅವ್ರು ಎಷ್ಟು ಕಾಸು ಕೊಟ್ಟರೋ ಅಷ್ಟನ್ನು ಇಸ್ಕೊಂಡು ಮನೆಗೆ ಬರ್ತಾಯಿದ್ರು. ಕಾಸಿಲ್ಲ ಅಂತಂದರೆ ಹಾಗೇ ಸಹ ಎದ್ದು ಬರ್ತಾಯಿದ್ರು. ಹೀಗಾಗಿ ಸಾಯಂಕಾಲ ಮನೆಗೆ ಬಂದ್ರೂ ಸಹ, ಬಳೆಯೆಲ್ಲ ಮಾರಿ ಮನೆಗೆ ಬಂದ್ರೂ ಸಹ ಅವ್ರದ್ದು ಎಷ್ಟೋ ಸರಿ ಬರಿಗೈಲಿ ಅವರು ಮನೆಗೆ ಬರ್ತಾಯಿದ್ದು ಉಂಟು. ಇಂತಹ ವ್ಯಕ್ತಿತ್ವ ಅವ್ರದ್ದಾಗಿತ್ತು. ಇನ್ನು ನಾರಾಯಣ ಅವರು ಅಮರ ನಾರಾಯಣನ ಆರಾಧಕರಾಗಿರ್ತಾರೆ. ಕಾಲಜ್ಞಾನ, ಅಮರ ನಾರಾಯಣ ಶತಕ, ಯೋಗಸಾರ ಅನ್ನುವಂತಹ ಕೃತಿಗಳನ್ನ ಇವರು ರಚನೆ ಮಾಡಿದ್ದಾರೆ. ಇವರು ರಚಿಸಿರುವಂತಹ ಕಾಲಜ್ಞಾನ ಅನ್ನುವಂಥದ್ದು ಒಂದು ಮಹತ್ವದ ಕೃತಿ. ಕಾಲಜ್ಞಾನ ಅಂತಂದರೆ ಅದು ಭವಿಷ್ಯವಾಣಿಗಳನ್ನು ತಿಳಿಸುವಂಥ ಒಂದು ಕೃತಿಯಾಗಿರುವಂಥದ್ದು. ಕನ್ನಡದಲ್ಲಿ ಏನು ಪುರಂದರದಾಸರು ಕೀರ್ತನೆಗಳಿದಾವಲ್ವ, ಆ ಕೀರ್ತನೆಗಳಿಗೆ ಹೋಲುವಂತಹ ಸಮಾನವಾಗಿರುವಂಥ ಒಂದು 18 ಕೀರ್ತನೆಗಳನ್ನು ಇವರು ರಚನೆಯನ್ನು ಮಾಡಿದ್ದಾರೆ.
ಇಲ್ಲಿ ನಿನ್ನ ನಂಬಿದೇನೋ ನಾನು ಸದ್ಗುರು ರಾಯ ಅನ್ನುವಂಥದ್ದು ಸಹ ಒಂದು ಇವರು ರಚನೆ ಮಾಡಿರುವಂತಹ ಕೀರ್ತನೆಯೇ ಆಗಿರುವಂಥದ್ದು. ಆಯಿತಾ. ಅಂದರೆ ಇವರು ಮಾನವರೆಲ್ಲರೂ ಒಂದೇ ಅನ್ನುವಂತಹ ಮಾನವತಾವಾದವನ್ನು ಬೋಧಿಸಿದಂಥ ವ್ಯಕ್ತಿಯಾಗಿದ್ದಂಥ ಇವರು ಸುಮಾರು 110 ವರ್ಷಗಳ ಕಾಲ ಬದುಕಿದ್ದು 1836ರಲ್ಲಿ ಇವರು ಜೀವಂತ ಸಮಾಧಿಯಾದರು ಕೈವಾರದಲ್ಲಿ ಅಂತೇಳ್ಬಿಟ್ಟು ಹೇಳಲಾಗ್ತದೆ. ಇವರ ಒಂದು ಸಮಾಧಿ ಇವಾಗಲೂ ಸಹ ಪುಣ್ಯ ಸ್ಥಳವಾಗಿ ಪರಿಗಣಿತವಾಗಿರುವಂಥದ್ದು. ಇನ್ನು ಈ ಪದ್ಯದ ಒಂದು ಸಾರಾಂಶ ನೋಡೋದಾದರೆ, ಈ ಪದ್ಯ ಕನ್ನಡ ಮತ್ತು ತೆಲುಗು ಭಾಷೆಗಳ ಮಿಶ್ರಣದಲ್ಲಿ ರಚನೆಯಾಗಿರುವಂತಹ ಒಂದು ಪದ್ಯ. ಅಂದರೆ ಕೀರ್ತನೆ, ಇದೊಂದು ಕೀರ್ತನೆ. ಈ ಕೀರ್ತನೆ ತೆಲುಗು ಮತ್ತು ಕನ್ನಡದ ಮಿಶ್ರಣದಲ್ಲಿ ರಚನೆಯಾಗಿರುವಂತಹ ಒಂದು ಕೀರ್ತನೆ. ಈ ಕೀರ್ತನೆಯಲ್ಲಿ ಒಬ್ಬ ಭಕ್ತ ತನ್ನ ಸದ್ಗುರುವಿನ ಮೇಲೆ ಅಥವಾ ತಾನು ಆರಾಧಿಸುವಂಥ ದೈವದ ಮೇಲೆ ತನಗಿರುವಂತಹ ಅಚಲವಾದಂಥ ನಂಬಿಕೆಯನ್ನು ಮತ್ತು ಭಕ್ತಿಯನ್ನು ವ್ಯಕ್ತಪಡಿಸುವಂತಹ ಒಂದು ಕೀರ್ತನೆಯಾಗಿರುವಂಥದ್ದು. ಆಯಿತಾ. ಅಂದರೆ ಒಬ್ಬ ಭಕ್ತ ತನ್ನ ಗುರು ಅಥವಾ ತನ್ನ ಆರಾಧ್ಯ ದೈವ ಯಾವುದು ಬೇಕಾದರೂ ಆಗಿರ್ಬೋದು, ಅದರ ಮೇಲೆ ತನಗಿರುವಂತಹ ಅಚಲವಾದ ನಂಬಿಕೆಯನ್ನು ಮತ್ತು ಭಕ್ತಿಯನ್ನು ವ್ಯಕ್ತಪಡಿಸುವಂತಹ ಒಂದು ಕವಿತೆಯಾಗಿದೆ. ನೋಡಿ, ಏನು ಅಚಲವಾದ ನಂಬಿಕೆ, ಮೊದಲ ಸಾಲಲ್ಲೇ ಹೇಳ್ತಿದೆ, ನಿನ್ನ ನಂಬಿದೆನೋ ನಾನು ಸದ್ಗುರು ರಾಯ, ನಿನ್ನ ನಂಬಿದೆನೋ ಅಂತೇಳ್ಬಿಟ್ಟು ಮೊದಲೇ ಹೇಳ್ತಿದ್ದಾರೆ. ಅಂದರೆ ಸದ್ಗುರು ರಾಯ, ನಾನು ನಿನ್ನನ್ನೇ ಸಂಪೂರ್ಣವಾಗಿ ನಂಬಿದ್ದೇನೆ ಅಂತ ಇಲ್ಲಿ ಹೇಳುವಂಥದ್ದು. ಸಂಪೂರ್ಣವಾಗಿ ನಾನು ನಿನ್ನನ್ನೇ ನಂಬಿದ್ದೇನೆ. ನಿನ್ನ ನಂಬಿದೆನೋ ನಾನು ಚಾಲ ಸತ್ಕೃಪತೋನು, ಹೊಣೆಗಾರನಾಗಿ ನೀನು ಉಂಡೆಗಾವಿರುವಾನು ಅಂತೇಳ್ಬಿಟ್ಟು ಹೇಳ್ತಿದ್ದಾರೆ. ಅಂದರೆ ಸದ್ಗುರು ರಾಯ, ನಿನ್ನನ್ನು ನಾನು ಸಂಪೂರ್ಣವಾಗಿ, ಚಾಲ ಅಂತಂದರೆ ಇಲ್ಲಿ ಚೆನ್ನಾಗಿ, ತುಂಬ ಸಂಪೂರ್ಣವಾಗಿ ನಾನು ನಿನ್ನನ್ನು ನಂಬಿದ್ದೇನೆ ಅಂತೇಳ್ಬಿಟ್ಟು ಅವರಿಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಚಾಲ ಸತ್ಕೃಪತೋನು ಅಂತಂದರೆ ನಿನ್ನ ನಂಬಿದೆನೋ ನಾನು, ಅಂದರೆ ಉತ್ತಮವಾದಂತಹ ಕೃಪೆಯನ್ನು ಅಥವಾ ತುಂಬ ಕೃಪೆಯನ್ನು ನನ್ನ ಮೇಲೆ ತೋರಿಸು. ಚಾಲ ಅನ್ನುವಂಥದ್ದು ತೆಲುಗು ಭಾಷೆಯ ಒಂದು ಪದವಾಗಿರುವಂಥದ್ದು. ಚಾಲ ಸತ್ಕೃಪತೋನು ಅಂತಂದರೆ, ಚಾಲ ಅಂದರೆ ತುಂಬ ಅನ್ನುವಂಥದ್ದು, ತುಂಬ ಕೃಪೆಯನ್ನು ನನ್ನ ಮೇಲೆ ತೋರಿಸು ಅಂತ ಹೇಳಿಬಿಟ್ಟು ಹೇಳ್ತಿದ್ದಾರೆ. ಹೊಣೆಗಾರನಾಗಿ ನೀನು ಉಂಡೆಗಾವಿರುವಾನು, ಅಂದರೆ ಹೊಣೆಗಾರನಾಗಿ ಅಂದರೆ ನೀನು ಜವಾಬ್ದಾರನಾಗಿ ಅಥವಾ ಕಾವಲುಗಾರನಾಗಿ, ರಕ್ಷಕನಾಗಿ, ಉಂಡೆಗಾವಿರು ಅಂತಂದರೆ ಅಲ್ಲಿ ರಕ್ಷಕನಾಗಿ, ನೀನು ರಕ್ಷಕನಾಗಿ ಇದ್ದೀಯಾ ಅಂತ ಹೇಳಿಬಿಟ್ಟು ಹೇಳ್ತಿದ್ದಾರೆ. ಅಂದರೆ ಇಲ್ಲಿ ಕೈವಾರ ತಾತಯ್ಯವನ್ನು ಹೇಳ್ತಿದ್ದಾರೆ ಗುರುವಿಗೆ ಅಥವಾ ಭಗವಂತನಿಗೆ, ನೀನು ನನ್ನ ಜೀವನದ ಎಲ್ಲ ಜವಾಬ್ದಾರಿಗಳನ್ನು ನಿನಗೆ ವಹಿಸಿದ್ದೀನಿ, ನೀನೇ ನನ್ನನ್ನು ಕಾಯುವ ರಕ್ಷಕನಾಗಿ ಇರಬೇಕು ಅಂತ ಹೇಳ್ಬಿಟ್ಟು ಹೇಳ್ತೇನೆ. ನನ್ನ ಮೇಲೆ ನಿನ್ನನ್ನು ಸಂಪೂರ್ಣವಾಗಿ ನಂಬಿದ್ದೇನೆ, ನನ್ನ ಮೇಲೆ ಸತ್ಕೃಪೆಯನ್ನು, ಉತ್ತಮವಾದಂತಹ ಒಂದು ಕೃಪೆಯನ್ನು ತೋರಿಸು, ನನ್ನ ಜೀವನದ ಎಲ್ಲ ಹೊಣೆಗಾರಿಕೆಯನ್ನು, ಜವಾಬ್ದಾರಿಯನ್ನು ನಿನಗೆ ವಹಿಸಿದ್ದೇನೆ, ಈಗ ನೀನೇ ನನ್ನ ರಕ್ಷಕನಾಗಿ ಇರಬೇಕು ಅಂತ ಹೇಳಿಬಿಟ್ಟು ಅವರು ಹೇಳ್ತಿದ್ದಾರೆ. ಆಯಿತಾ. ಒಟ್ಟಾರೆಯಾಗಿ ಭಕ್ತನ ಯೋಗಕ್ಷೇಮವನ್ನು ನೋಡಿಕೊಳ್ಳುವಂತಹ ಜವಾಬ್ದಾರಿ ಹೊತ್ತಂತಹ ರಕ್ಷಕ ನೀನು ಅಂತ ಹೇಳಿಬಿಟ್ಟು ಅವರಿಲ್ಲಿ ಹೇಳ್ತಿದ್ದಾರೆ. ನಿಮ್ಮ ಮೂರ್ತಿ ನೆನೆದು ಈಗ ನೇನು ಸುಖಪಡೋದು, ಎನ್ನಲಾಗಿ ನಿಮ್ಮ ಬಿರುದು ನಾಮೊಮ್ಮೆ ಪೊಗಡೋದು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಅಂದರೆ ನಿಮ್ಮ ಮೂರ್ತಿ ನೆನೆದು, ನಿಮ್ಮ ಮೂರ್ತಿಯನ್ನು ನೆನೆಸ್ಕೊಂಡು ಅಂತ ಅಂದರೆ ಏನು, ದೇವಾಲಯಕ್ಕೆ ಹೋಗಿ ಬಂದು ನೋಡಿದಂತಹ ಆ ಭಗವಂತನ ಮೂರ್ತಿಯನ್ನು ನೆನೆಸ್ಕೊಂಡು ಸದಾಕಾಲ ನಾನು ಆ ಮೂರ್ತಿಯನ್ನು ಮುಖದ ಮುಂದೆ, ಕಣ್ಮುಂದೆ ತಂದುಕೊಂಡು ನಾನು ಸುಖ ಪಡ್ತಾ ಇದ್ದೀನಿ. ನಿಮ್ಮ ಬಿರುದು ನಾಮೊಮ್ಮೆ, ಸದಾಕಾಲ ನಿಮ್ಮ ಹೆಸರನ್ನು, ನಿಮ್ಮ ನಾಮವನ್ನು ನಾನು ಸ್ಮರಣೆ ಮಾಡ್ತಾ ಇರ್ತೀನಿ. ಪೊಗಡೋದು ಅಂದರೆ ಇಲ್ಲಿ ಹೊಗಳೋದು ಅಥವಾ ಸ್ಮರಣೆಯನ್ನು ಮಾಡ್ತಾ ಇರ್ತೀನಿ ನಾನು ಅಂತ ಹೇಳಿಬಿಟ್ಟು ಅವರಿಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ಸಾಲಲ್ಲಿ ಹೇಳ್ತಾರೆ, ಎನ್ನ ಪಾಲಿಸೋ ದೇವ ಶರಣಂಟಿ ಚೇಕೋವ, ಇನ್ಯಾರ ಭೇದಾವ ಸೇತು ಮಿದು ಸೇವಾ ಅಂತ ಹೇಳಿಬಿಟ್ಟು. ಎನ್ನ ಪಾಲಿಸೋ ದೇವ ಶರಣಂಟಿ ಚೇಕೋವ, ಇದು ಅಷ್ಟೇ ತೆಲುಗು ಮಿಶ್ರಿತವಾಗಿರುವಂಥ ಒಂದು ಕನ್ನಡ ಪದ. ಅವರು ಮೂಲತಃ ತೆಲುಗು ಭಾಷೆ ಅವ್ರದ್ದು ಮಾತೃಭಾಷೆ ಆಗಿರುತ್ತೆ. ಆದರೂ ಸಹ ಇವರು ಕನ್ನಡದಲ್ಲಿ ಅದ್ಭುತವಾದಂಥ ಕೀರ್ತನೆಗಳನ್ನು ರಚನೆ ಮಾಡಿರುವಂಥದ್ದನ್ನು ನೋಡ್ಬೋದಾಗಿದೆ. ಇಲ್ಲಿ ಅವರು ಹೇಳ್ತಿದ್ದಾರೆ, ಎನ್ನ ಪಾಲಿಸೋ ಅಂದರೆ ಎನ್ನ ಪಾಲಿಸೋ ದೇವ ಶರಣಂಟಿ ಅಂತೇಳ್ಬಿಟ್ಟು ಹೇಳ್ತಿದ್ದಾರೆ. ಅಂದರೆ ದೇವ, ನಾನು ನಿನಗೆ ಶರಣಾಗಿದ್ದೇನೆ,
ಆಯಿತಾ. ಶರಣಂಟಿ ಅಂದರೆ ನಾನು ನಿನಗೆ ಶರಣಾಗಿದ್ದೇನೆ. ಆಯಿತಾ. ಚೇಕೋವ ಅಂತಂದರೆ ಏನು? ಸ್ವೀಕರಿಸು ನನ್ನನ್ನು ಕೈ ಹಿಡಿದು ನೀನು ನಡೆಸು, ನನ್ನ ಸ್ವೀಕರಿಸು, ನನ್ನನ್ನು ಪಾಲಿಸು, ನಿನಗೆ ಸಂಪೂರ್ಣವಾಗಿ ನಾನು ಶರಣಾಗಿದ್ದೇನೆ ಅಂತ ಹೇಳಿಬಿಟ್ಟು ಹೇಳ್ತಿದ್ದಾರೆ. ಆಯಿತಾ. ನೆಕ್ಸ್ಟು ಮುಂದಿನ ಸಾಲಲ್ಲಿ ಅವರು ಹೇಳ್ತಾ ಇದ್ದಾರೆ ಏನಂತ, ಇನ್ಯಾರ ಭೇದವ ಸೇತು ಮೀದು ಸೇವ, ಅಂದರೆ ಇನ್ಯಾರ ಭೇದಾವ ಸೇತು, ನಾನು ನಿನಗೆ ಸಂಪೂರ್ಣವಾಗಿ ಶರಣಾಗತನಾಗಿದ್ದೇನೆ, ನನ್ನ ಕೈ ಹಿಡಿದು ನಡೆಸು, ನನಗೆ ಇನ್ನ ಯಾರ ಹಂಗೂ ಸಹ ಬೇಡ, ಇನ್ಯಾರ ಭೇದಾವ ಸೇತು, ಇನ್ಯಾರ ಹಂಗೂ ಸಹ ನನಗೆ ಬೇಡ. ಮೀದು ಸೇವಾ ಅಂತಂದರೆ ನಿನ್ನ ಸೇವೆಯೊಂದೇ, ನಿನ್ನ ಸೇವೆಯನ್ನು ಸದಾಕಾಲ ನಾನು ಮಾಡಿಕೊಂಡು ಇರ್ತೀನಿ, ನಿನ್ನ ಪಾದ ಸೇವೆಯನ್ನು ಮಾಡಿಕೊಂಡು ಇರ್ತೀನಿ. ಆಯಿತಾ. ನನಗೆ ಬೇರೆ ಯಾರ ಆಶ್ರಯವೂ ಬೇರೆ ಯಾವ ಹಂಗೂ ಸಹ ಬೇಡ, ನಿನ್ನ ಸೇವೆಯಲ್ಲೇ ನಾನು ನೆಮ್ಮದಿಯನ್ನು ಕಾಣ್ತೀನಿ ಅಂತ ಹೇಳಿಬಿಟ್ಟು ಅವರು ಇಲ್ಲಿ ಈ ಸಾಲಲ್ಲಿ ಹೇಳ್ತಾರೆ. ದುರ್ಜನರ ಕೂಟ ದುಷ್ಕೃತ್ಯ ಮೂಲ ಮೂಟ, ಹರಿದಾಸರೊಳಗಾಟ ವೈಕುಂಠಪುರಿ ಭಾಟ. ಮುಂದಿನ ಸಾಲಲ್ಲಿ ಹೇಳ್ತಿದ್ದಾರೆ ನೋಡಿ. ದುರ್ಜನರ ಕೂಟ, ದುರ್ಜನರು ಅಂದರೆ ಕೆಟ್ಟ ಜನರ ಸಂಘ ಮಾಡಿದ್ರೆ ಅದು ನಮ್ಮನ್ನು ಕೆಟ್ಟ ಕೆಲಸಗಳನ್ನು ಮಾಡುವಂತೆ ಪ್ರೇರೇಪಣೆಯನ್ನು ಮಾಡುತ್ತೆ. ಆದರೆ ಹರಿದಾಸರೊಳಗಾಟ, ಅದೇ ಹರಿದಾಸರ ಸಂಘವನ್ನು ಮಾಡಿದ್ರೆ ಅದು ನಮಗೆ ವೈಕುಂಠಪುರಿ ಬಾಟ ಅಂದರೆ ದಾರಿ, ಅದು ಸಹ ತೆಲುಗು ಭಾಷೆಯ ಪದವಾಗಿರುವಂಥದ್ದು. ಅದು ನಮಗೆ ವೈಕುಂಠಕ್ಕೆ ಹಾದಿಯನ್ನು ತೋರಿಸುತ್ತೆ. ಯಾವುದು? ಹರಿದಾಸರ ಸಂಘ ಏನಿದೆ ಅದು ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ, ದುರ್ಜನರ ಸಂಘ ಕಾಳಕೂಟ ವಿಷದಂತೆ ಅಂತೆಲ್ಲ ಹೇಳ್ತಾರಲ್ಲ, ಹಾಗೆ ಇಲ್ಲಿ ದುರ್ಜನರ ಸಂಘ ನಮಗೆ ಅದು ದುಷ್ಟ ಕೆಲಸಗಳಿಗೆ ಪ್ರೇರೇಪಣೆಯನ್ನು ಮಾಡುತ್ತೆ. ಆದರೆ ಹರಿದಾಸರ ಸಂಘ ಅಥವಾ ನಿನ್ನ ಭಕ್ತರ ಸಂಘ ನಮಗೆ ನಿನ್ನ ವಾಸಸ್ಥಾನವಾಗಿರುವಂತಹ, ಇಲ್ಲಿ ಅಮರನಾರಾಯಣ ಅಂತಂದರೆ ಅವನು ಇನ್ನೊಂದು ವಿಷ್ಣುವಿನ ಮತ್ತೊಂದು ಹೆಸರಾಗಿರುವಂಥದ್ದು, ಅದು ನಮಗೆ ವೈಕುಂಠಕ್ಕೆ, ವಿಷ್ಣುವಿನ ವಾಸಸ್ಥಾನವಾಗಿರುವಂತಹ ವೈಕುಂಠಕ್ಕೆ ನಮಗೆ ದಾರಿಯನ್ನು ತೋರಿಸುತ್ತೆ ಅಥವಾ ಮೋಕ್ಷದ ದಾರಿಯನ್ನು ತೋರಿಸುತ್ತೆ ಅಂತೇಳ್ಬಿಟ್ಟು ಹೇಳ್ತಿದ್ದಾರೆ. ಆಯಿತಾ. ಮುಂದಿನ ಸಾಲಲ್ಲಿ ಏನು ಹೇಳ್ತಿದ್ದಾರೆ ನೋಡಿ. ಸ್ಥಿರ ಬುದ್ಧಿಯಲ್ಲಿ ನಿಂತು ಮರುವಾಕ ಮದಿ ನಿಂತು ಸಲಹೋದು ನೀವಂತೂ ಶ್ರೀಕೃಷ್ಣ ಕೀರ್ತಂತು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಆಯಿತಾ. ಸ್ಥಿರ ಬುದ್ಧಿಯಲ್ಲಿ ನಿಂತು ಮರುವಾಕ ಮದಿ ನಿಂತು, ಸ್ಥಿರ ಬುದ್ಧಿಯಲ್ಲಿ ನಿಂತು ಮರುವಾಕ ಮದಿ ನಿಂತು ಅಂತೇಳ್ಬಿಟ್ಟು ಎಲ್ಲ ತೆಲುಗು ಭಾಷೆಯ ಮಿಶ್ರಣ. ಅಂದರೆ ಇಲ್ಲಿ ಏನು ಹೇಳ್ತೀರಪ್ಪ ಅಂದರೆ ಸ್ಥಿರ ಬುದ್ಧಿ ಅಂದರೆ ಸ್ಥಿರವಾಗಿರುವಂತಹ ಮನಸ್ಸು, ಚಂಚಲವಾಗದಿರುವಂತಹ ಸ್ಥಿರ ಬುದ್ಧಿಯಿಂದ ನಿಂತುಕೊಂಡು ನಾವು ಮರುವಾಕ ಮದಿ ನಿಂತು ಅಂತಂದರೆ ಅಲ್ಲಿ ಸ್ಥಿರ ಬುದ್ಧಿಯಲ್ಲಿ ನಿಂತು ಮರುವಾಕ ಮದಿ ನಿಂತು ಸ್ಥಿರವಾದ ಮನಸ್ಸಿನಿಂದ ನಾವು ಸದ್ಗುರುವಿನ ರೂಪ ಅಥವಾ ಭಗವಂತನ ರೂಪವನ್ನು ನಾವು ಕ್ಷಣಕಾಲವೂ ಸಹ ಮನಸ್ಸಿನಲ್ಲಿ ನೆನೆಸ್ಕೊಳ್ಬೇಕು. ಆಯಿತಾ. ಮರೆಯದೆ ಮರುವಾಕ ಅಂದರೆ ಮರೆಯದಂತೆ ಮನಸ್ಸಿನಲ್ಲಿ ಸದಾಕಾಲ ನೆನೀತಾ ಇರಬೇಕು. ಅಂದರೆ ಭಕ್ತಿ ಕೇವಲ ಹೊರಗಿನ ಆಚರಣೆ ಮಾತ್ರ ಆಗಿರಬಾರ್ದು, ಅಂತರಂಗದಲ್ಲಿ ಸದಾಕಾಲ ನಾವು ಆ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಇರಬೇಕು. ಆಗ ಮಾತ್ರ ಸಲಹೋದು ನೀವಂತೂ ಶ್ರೀಕೃಷ್ಣ ಕೀರ್ತಂತು, ಆಗ ಮಾತ್ರ ಆ ಭಗವಂತ ನಮ್ಮನ್ನು ಸಲಹುತ್ತಾನೆ ಅನ್ನುವಂತಹ ಒಂದು ಅರ್ಥವನ್ನು ಇಲ್ಲಿ ಕೊಡ್ತಾರೆ. ಆಯಿತಾ. ಆಗ ಭಗವಂತ ನಮ್ಮನ್ನು ರಕ್ಷಣೆಯನ್ನು ಸದಾಕಾಲ ನಾವು ಅವನ ನಾಮಸ್ಮರಣೆಯಲ್ಲಿ ಇದ್ದರೆ ಆಗ ಖಂಡಿತವಾಗೂ ಸಹ ಭಗವಂತ ನಮ್ಮನ್ನು ರಕ್ಷಿಸ್ತಾನೆ ಅನ್ನುವಂಥ ಮಾತುಗಳನ್ನು ಅವರಲ್ಲಿ ಹೇಳ್ತಾ ಇದ್ದಾರೆ. ನಿಗಮ ಗೋಚರ ಎನ್ನ ಕರಣ ಜೂಡುಕುನ್ನ ಇನ್ಯಾರ ಗತಿ ನಿನ್ನ ಸೇವುಕುಡಯೇ ಉನ್ನ ಅಂತೇಳ್ಬಿಟ್ಟು ಇದು ಸಹ ಇಲ್ಲೆಲ್ಲ ತೆಲುಗು ಭಾಷೆಯನ್ನು ಪದಗಳನ್ನು ನಾವು ನೋಡ್ತಾ ಇದ್ದಾರೆ. ಏನಂತ ಹೇಳ್ತಿದ್ದಾರೆ ಅಂತಂದರೆ, ನಿಗಮ ಗೋಚರ ಎನ್ನ ಕರಣ ಜೂಡಕುನ್ನ. ನಿಗಮ ಗೋಚರ ಅಂದರೆ ಆ ಭಗವಂತ ಎಲ್ಲರಿಗೂ ಸಹ ಗೋಚರ ಆಗುವಂಥವನು ಅಲ್ಲ. ಎಲ್ಲರ ಕಣ್ಣಿಗೂ ಗೋಚರ ಅಂತಂದರೆ ಎಲ್ಲರ ಕಣ್ಣಿಗೂ ಸಹ ಕಾಣಿಸುವಂಥವನು ಅವನು ಅಲ್ಲ. ಆಯಿತಾ. ಅವನು ನಿಗಮ ಅಂತಂದರೆ ಶಾಸ್ತ್ರ ಅಥವಾ ವೇದ ಶಾಸ್ತ್ರ ಅಂತ. ಈ ವೇದ ಶಾಸ್ತ್ರಗಳನ್ನೆಲ್ಲ ತಿಳ್ಕೊಂಡು ಆ ಒಂದು ಆಳವಾದ ಅಧ್ಯಯನ ಮಾಡಿದವರಿಗೆ ಮಾತ್ರ ಆ ಪರಮಾತ್ಮನ ನಿಜ ಸ್ವರೂಪವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುವಂಥದ್ದು. ಆಯಿತಾ. ಅಂತಹ ನಿಗಮ ಗೋಚರನಾದಂಥವನೇ
ಆಯಿತಾ. ಅಂದರೆ ವೇದಾಂತಗಳಿಗೂ ನಿಲುಕದ ಪರಮಾತ್ಮನೇ ಎನ್ನ ಕರಣ ಜೂಡುಕುನ್ನ ಅಂತೇಳ್ಬಿಟ್ಟು ಹೇಳ್ತಾರೆ. ಅಂದರೆ ವೇದಗಳಿಗೂ ಸಹ ಅತೀತನಾದವನು, ಅಂದರೆ ಸಾಮಾನ್ಯ ಕಣ್ಣಿಗೆ ಕಾಣ್ದಲೇ ಅಂತವನು ನೀನು, ಆಯಿತಾ. ವೇದಶಾಸ್ತ್ರಗಳನ್ನು ಓದ್ಕೊಂಡಂಥವನಿಗೆ ಮಾತ್ರ ಅರ್ಥವಾಗುವಂತಹ ನೀನು ಅಥವಾ ಗೋಚರವಾಗುವಂತಹ ನೀನು, ಅಂಥವನಾದ ನೀನು ಎನ್ನ ಕರಣ ಜೂಡುಕುನ್ನ, ಆಯಿತಾ. ನೀನು ನನ್ನ ಕಡೆಗೆ ಒಂದು ಸಲ ನನ್ನ ಕಡೆಗೆ ನೋಡಿ, ಪ್ರೀತಿಯಿಂದ ನೋಡಿ ನನ್ನನ್ನು ಉದ್ಧಾರ ಮಾಡು ನನ್ನನ್ನು ಅಂತೇಳ್ಬಿಟ್ಟು ಕೇಳ್ತಿದ್ದಾರೆ, ಆಯಿತಾ. ನಿಗಮಗಳಿಗೂ ಸಹ ಗೋಚರವಾಗದೇ ಇರುವಂತಹ ಶಕ್ತಿವಂತನೇ ನೀನು ನನ್ನ ಕಡೆಗೂ ಸಹ ಒಂದು ಸಲ ನಿನ್ನ ದೃಷ್ಟಿಯನ್ನು ಹರಿಸು, ನಿನ್ನ ಪ್ರೀತಿಯ ಕಣ್ಣುಗಳಿಂದ ನನ್ನನ್ನು ನೋಡಿ ನನ್ನನ್ನು ಉದ್ಧರಿಸು ಅಂತೇಳ್ಬಿಟ್ಟು ಹೇಳ್ತಿದ್ದಾರೆ. ಮುಂದಿನ ಸಾಲಲ್ಲಿ ಇನ್ಯಾರು ಗತಿ ನಿನ್ನ ಸೇವಕುಡೈ ಉನ್ನ, ಇನ್ಯಾರು ಗತಿ, ಇನ್ನು ಯಾರು, ನನಗೆ ಇನ್ಯಾರು ಗತಿ, ನಾನು ನಿನ್ನ ಸೇವಕನಾಗಿರುವಂತಹ ನನಗೆ ನೀನೇ ಗತಿಯೇ ಹೊರತು ಬೇರೆ ಯಾರೂ ಸಹ ಇಲ್ಲ ಅಂತೇಳ್ಬಿಟ್ಟು ಹೇಳ್ತಿದ್ದಾರೆ, ಆಯಿತಾ. ನಾನು ನಿನ್ನ ಸೇವೆಯನ್ನೇ ಸದಾಕಾಲ ಮಾಡಿಕೊಂಡು ಜೀವಿಸ್ತಾ ಇದ್ದೀನಿ, ಹಾಗಾಗಿ ನನ್ನ ರಕ್ಷಣೆಯನ್ನು ನೀನೇ ಮಾಡಬೇಕು ಅಂತೇಳ್ಬಿಟ್ಟು ಕೇಳ್ತಿದ್ದಾರೆ. ನಿಮ್ಮ ಊಳಿಗ ಮಾಡಿ ದುರಿತ ಮುಲು ದುನಿ ಮಾಡಿ ಅಂತರಂಗವು ನೋಡಿ ಚಿಂತಲನ್ನಿಯ ಊಡಿ. ನಿಮ್ಮ ಊಳಿಗ ಅಂತಂದರೆ ಸೇವೆ, ನಿಮ್ಮ ಸೇವೆಯನ್ನು ಮಾಡಿ ದುರಿತ ಮುಲು ದುನಿ ಮಾಡಿ. ದುರಿತ ಮುಲು ಅಂತಂದರೆ ಪಾಪಗಳನ್ನು, ಜನ್ಮಾಂತರದ ಪಾಪಗಳನ್ನು, ಅಂದರೆ ನಿಮ್ಮ ಊಳಿಗ ಮಾಡಿ ಅಥವಾ ನಿಮ್ಮ ಸೇವೆಯನ್ನು ಮಾಡೋದ್ರಿಂದ ನಮ್ಮ ಜನ್ಮಾಂತರದ ಪಾಪಗಳು ದೂರವಾಗ್ತವೆ, ಆಯಿತಾ. ಅಂದರೆ ನಿಜವಾದ ಭಕ್ತಿಯಿಂದ, ಅಂತರಂಗ ಶುದ್ಧವಾದಂಥ ಒಂದು ಭಕ್ತಿಯಿಂದ, ಅಹಂಕಾರವನ್ನು ಬಿಟ್ಟಂತಹ ಒಂದು ಭಕ್ತಿಯಿಂದ, ಅಹಂಕಾರವನ್ನು ಬಿಟ್ಟು ಭಗವಂತನ ಸೇವೆ ಮಾಡೋದ್ರಿಂದ ಆತ್ಮಶುದ್ಧಿ ಆಗ್ತದೆ. ಇದರಿಂದ ಜನ್ಮಾಂತರದ ಪಾಪಗಳು ದೂರ ಆಗ್ತವೆ, ಆಯಿತಾ. ಅಂತರಂಗವು ನೋಡಿ ಚಿಂತಲನ್ನಿಯು ವೀಡಿ ಅಂತ ಹೇಳಿಬಿಟ್ಟು ಹೇಳ್ತಿದ್ದಾರೆ. ಅಂದರೆ ಅಂತರಂಗವು ನೋಡಿ ಗುರುದೇವನೇ, ನೀನು ನನ್ನ ಅಂತರಂಗವನ್ನು ನೋಡು, ನನ್ನ ಮನಸ್ಸನ್ನು ನೋಡು, ನನ್ನ ಮನಸ್ಸಿನ ಅಂತರಂಗದ ತುಂಬ ನಾನು ನಿನ್ನನ್ನೇ ತುಂಬಿಕೊಂಡಿದ್ದೀನಿ, ಹಾಗೆ ನನ್ನ ಮನಸ್ಸಿನ ಚಿಂತೆಯನ್ನು ನೀನು ದೂರ ಮಾಡು ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಅಂದರೆ ಸದಾಕಾಲ ನಿನ್ನ ಸೇವೆಯನ್ನು ಮಾಡಿ ನನ್ನ ಜನ್ಮಾಂತರದ ಪಾಪಗಳನ್ನು ನಾನು ನಾಶ ಮಾಡ್ತಾ ಇದ್ದೀನಿ. ನನ್ನ ಅಂತರಂಗವನ್ನು ಒಂದು ಸಲ ನೀನು ನೋಡಿಬಿಟ್ಟು, ಆಯಿತಾ, ಇಲ್ಲಿ ಸದಾಕಾಲ ನಿನ್ನನ್ನೇ ಧ್ಯಾನಿಸ್ತಾ ಇದ್ದೀನಿ, ಹಾಗಾಗಿ ನನ್ನ ಚಿಂತೆಯನ್ನು ನೀನು ದೂರ ಮಾಡು, ನನ್ನ ಸಂಕಟಗಳನ್ನು ದೂರ ಮಾಡು ಅಂತ ಹೇಳ್ಬಿಟ್ಟು ಅವರು ಕೇಳ್ತಾ ಇದ್ದಾರೆ. ಮುಂದಿನ ಸಾಲಲ್ಲಿ ಹೇಳ್ತಿದ್ದಾರೆ, ಪನ್ನಗಶಯನೇ ಅಜಮೀಳನೊಡೆಯನೇ ಪಾತಕಿ ನಿಮ್ಮ ಭಜನೆ ಚೇಸಿ ಕಡತೇರನೆ. ಪನ್ನಗಶಯನೇ ಅಂದರೆ ನಮಗೆಲ್ಲ ಗೊತ್ತಿರೋ ಹಾಗೆ ವಿಷ್ಣು ಏನು 7 ಹೆಡೆಯ ಹಾವಿನ ಮೇಲೆ ಮಲಗಿರುವಂಥವನು, ಹಾಗಾಗಿ ಅವನ್ನ ಪನ್ನಗಶಯನೆ ಅಂತ ಕರಿತಾ ಇದ್ದಾನೆ. ಹಾಗೆ ಅಜಮೀಳ ಅನ್ನುವಂಥವನು ಒಬ್ಬ ವ್ಯಕ್ತಿ ಇರ್ತಾನೆ. ಅವನು ಇದು ಸಹ ಪುರಾಣದಲ್ಲಿ ಬರುವಂಥದ್ದು. ಈ ವ್ಯಕ್ತಿ ಜೀವನದಲ್ಲಿ ಸಾಕಷ್ಟು ಪಾಪದ ಕೆಲಸಗಳನ್ನ ಮಾಡಿರ್ತಾನೆ. ಆದರೆ ಅವನು ಮಾಡಿದಂಥ ಒಳ್ಳೆ ಕೆಲಸ ಏನು ಅಂದರೆ ಅವನ ಮಗನಿಗೆ ಭಗವಂತನ ಹೆಸರನ್ನ ಇಟ್ಟಿರ್ತಾನೆ, ನಾರಾಯಣ ಅನ್ನುವಂಥ ಹೆಸರನ್ನ ಇಟ್ಟಿರ್ತಾನೆ. ಅಂತಹ ಒಬ್ಬ ಅಜಮೀಳ ಅನ್ನುವಂಥ ವ್ಯಕ್ತಿ ಪಾಪ ಕೆಲಸಗಳನ್ನ ಮಾಡಿದರೂ ಸಹ ಸಾಯುವಂಥ ಸಮಯದಲ್ಲಿ ತನ್ನ ಮಗನಾದಂತಹ ನಾರಾಯಣ ಹೆಸರನ್ನ ಕರೀತಾನೆ. ಹೀಗೆ ಸಾಯುವ ಸಮಯದಲ್ಲಿ ಅವನ ಬಾಯಲ್ಲಿ ನಾರಾಯಣ ಹೆಸರು ಬಂದಿದ್ದಕ್ಕೋಸ್ಕರವಾಗಿ ಭಗವಂತ ಅವನಿಗೆ ಮುಕ್ತಿಯನ್ನು ಕೊಟ್ಟಿರ್ತಾನೆ. ಅಂತಹ ಅಜಮೀಳನಿಗೆ ಒಡೆಯನಾಗಿರುವಂಥವನೇ, ಆಯಿತಾ, ಪನ್ನಗಶಯನೇ ಅಂದರೆ ಹಾವಿನ ಅಥವಾ ಆದಿಶೇಷನ ಹಾಸಿಗೆಯನ್ನಾಗಿ ಉಳ್ಳವನೇ. ಮತ್ತು ಅಜಮೀಳನ ಸಾಯುವ ಸಮಯದಲ್ಲಿ ತನ್ನ ಮಗನ ಹೆಸರಾದಂಥ ನಾರಾಯಣನ ಹೆಸರನ್ನು ಕರೆದಿದ್ದಕ್ಕೋಸ್ಕರ ಅವನ ಪಾಪಗಳನ್ನು ಕ್ಷಮಿಸಿ ಅವನಿಗೆ ಮುಕ್ತಿಯನ್ನು ಕೊಟ್ಟ ಹಾಗೇನೆ ನನ್ನನ್ನು ಸಹ ಕಾಪಾಡು ನೀನು ಅಂತ ಹೇಳಿಬಿಟ್ಟು ಅವರಿಲ್ಲಿ ಕೇಳ್ಕೊಳ್ತಾ ಇದ್ದಾರೆ, ಆಯಿತಾ. ಪಾಪಿಯಾದ ನಾನು ಸಹ ನಿಮ್ಮ ಭಜನೆಯನ್ನು ಮಾಡ್ತಾ ಇದ್ದೀನಿ, ನನ್ನನ್ನು ಸಹ ಚೇಸಿ ಕಡತೇರೇನೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಂದರೆ ನಿಮ್ಮ ಭಜನೆಯನ್ನು ಮಾಡ್ತಾ ಇದ್ದೀನಿ, ನೀವು ನನಗೆ ಈ ಸಂಸಾರ ಸಾಗರವನ್ನು ದಾಟೋದಕ್ಕೆ ಸಹಾಯವನ್ನು ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಸುಜ್ಞಾನವನ್ನು ಕೊಟ್ಟು ದಾಸುನಿ ಚೈಪಟ್ಟು ಸಂಶಯಗಳು ಅಷ್ಟೂ ಸಮಯಿಂಚಿ ಪೋಗೊಟ್ಟು. ಸುಜ್ಞಾನವನ್ನು ಕೊಟ್ಟು ಅಂದರೆ ಉತ್ತಮ ಜ್ಞಾನವನ್ನು ನನಗೆ ಕೊಡು. ನೋಡಿ, ಅಲ್ಲಿ ಕೈವಾರ ತಾತಯ್ಯನವರು ಭಗವಂತನ ಹತ್ರ ಆಸ್ತಿ, ಹಣ, ಅಂತಸ್ತು, ಅಧಿಕಾರವನ್ನು ಕೇಳ್ತಿಲ್ಲ,
ಬದಲಾಗಿ ನನಗೆ ಒಳ್ಳೆಯ ಜ್ಞಾನವನ್ನು ಕೊಡು ಅಂತ ಹೇಳಿಬಿಟ್ಟು ಅವರು ಕೇಳ್ತಿದ್ದಾರೆ. ಒಳ್ಳೆಯ ಜ್ಞಾನವನ್ನು ಕೊಟ್ಬಿಟ್ಟು ದಾಸನಿ ಚೈಪಟ್ಟು ಅಂದರೆ ಈ ದಾಸನಾಗಿರುವಂತಹ ನನ್ನನ್ನು ಒಳ್ಳೆಯ ಜ್ಞಾನವನ್ನು ಕೊಟ್ಟು ಈ ದಾಸನಾಗಿರುವಂತಹ ನನ್ನ ಕೈ ಹಿಡಿದು ನಡೆಸು. ಚೈಪಟ್ಟು, ಈ ದಾಸನಾಗಿರುವಂಥ ನನಗೆ ಒಳ್ಳೆಯ ಜ್ಞಾನವನ್ನು ಕೊಟ್ಟು ಈ ದಾಸನಾಗಿರುವ ನನ್ನ ಕೈ ಹಿಡಿದು ನೀನು ನಡೆಸು. ಸಂಶಯಗಳು ಅಷ್ಟೂ ಸಮಯಿಂಚಿ ಹೋಗೊಟ್ಟು ಅಂತೇಳ್ಬಿಟ್ಟು ಹೇಳ್ತಾರೆ. ಅಂದರೆ ನನ್ನ ಮನಸ್ಸಿನಲ್ಲಿರುವಂತಹ ಅನಿಶ್ಚಿತತೆ, ಗೊಂದಲ ಅಥವಾ ಅನುಮಾನಗಳು, ಅಂದರೆ ಭಗವಂತ ಇದನ್ನೋ ಇಲ್ವೋ, ನನ್ನ ರಕ್ಷಿಸ್ತಾನೋ ಇಲ್ವೋ, ಇಂಥ ಎಲ್ಲ ಸಂಶಯಗಳು, ಅಂದರೆ ಅಜ್ಞಾನದಿಂದ ಹುಟ್ಟಿದಂತಹ ಈ ಎಲ್ಲ ಸಂಶಯಗಳು ಸಹ ನನಗೆ ಹೋಗುವ ಹಾಗೆ ಮಾಡು. ನಿನ್ನಲ್ಲಿ ನಿಸ್ಸಂಶಯವಾದಂತಹ, ನಿನ್ನಲ್ಲಿ ಅನುಮಾನವೇ ಇಲ್ಲದಂತಹ ಭಕ್ತಿಯನ್ನು ಮೂಡೋ ಹಾಗೆ ಮಾಡು ನನ್ನಲ್ಲಿ ಅಂತ ಹೇಳಿಬಿಟ್ಟು ಅವರು ಈ ಒಂದು ಕೀರ್ತನೆಯಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಇದಿಷ್ಟು ಈ ಪದ್ಯದ ಸಾರಾಂಶ.